ಮೊನ್ನೆ ಲಕ್ಕುಂಡೆಯಲ್ಲಿ ಚಿನ್ನ ಸಿಕ್ಕಿದ್ದು ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ, ಮನೆಯ ಬಾವಿಯನ್ನು ತೆಗೆಯುವಾಗ. ಆದರೆ ಇದೀಗ ಮತ್ತೊಂದು ಬೇಟೆ ಹೊರಗಡೆ ಬರ್ತಾ ಇದೆ. ಇದು ಬಂಗಾರದ ಬೇಟೆಯ ಅತಿ ದೊಡ್ಡ ಸುದ್ದಿಯನ್ನ, ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ಅಶ್ವವೇಗದಲ್ಲಿ ನಾವು ನಿಮ್ಮ ಎದುರಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ಲಕ್ಕುಂಡೆ ಆಯ್ತು, ಇದೀಗ ಬೆಳಗಾವಿ ಸರದಿ. ಬೆಳಗಾವಿಯಲ್ಲೂ ಬಂಗಾರದ ನಿಧಿ ಸಿಕ್ಕಿದೆ. ರಾಯಭಾಗದ ಫಲಾನುಭವಿಯಲ್ಲಿ ಪಾಳುಭಾವಿಯಲ್ಲಿ 3 kg ಚಿನ್ನ ಸಿಕ್ಕಿದೆ ಅಂತೆ. ಪ್ರಕಾಶ್ ನಿಂಗನೂರು ತೋಟದಲ್ಲಿ ಬಂಗಾರದ ವಿಧಿಯ ಸಿಕ್ಕಿರುವಂಥದ್ದು. ಮಣ್ಣು ತೆಗೆಯುವ ವೇಳೆ ಬಂಗಾರ ಸಿಕ್ಕಿದೆ ಅಂತ ಇದ್ದಾರೆ ರೈತರು. 3 kg ಬಂಗಾರದ ನಿಧಿ ಪಕ್ಕದ ಜಮೀನಿನ ರೈತರ ಪಾಲಾಗಿರುವಂತಹ ಆರೋಪ. ಬಾಲಕನೊಬ್ಬ ಸಾಕ್ಷ್ಯ ಆಧರಿಸಿ ಸ್ಥಳಕ್ಕೆ ತಹಶೀಲ್ದಾರ್ ದೌಡಾಯಿಸಿದ್ದಾರೆ. ಬೆಳಗಾವಿ ರಾಯಭಾಗದ ಸಂಚಲನ ಮೂಡಿಸಿದ ಕೇಸ್ ಇದು. ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಸೊ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಪಾಳು ಬಿದ್ದ ಬಾವಿಯಲ್ಲಿ 3 kg ಚಿನ್ನ ಸಿಕ್ಕಿದೆಯಂತೆ. ಈ ವಿಚಾರ ತಿಳಿತಾ ಇದ್ದಂತೆ ತಹಶೀಲ್ದಾರರು ದೌಡಾಯಿಸಿದ್ದಾರೆ. ಪಕ್ಕದ ಜಮೀನಿನ ರೈತರ ಪಾಲಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬಾಲಕನೊಬ್ಬನ ಸಾಕ್ಷ್ಯವನ್ನ ಆಧರಿಸಿ ಸ್ಥಳಕ್ಕೆ ತಹಶೀಲ್ದಾರರು ದೌಡಾಯಿಸಿದ್ದಾರಂತೆ. ಈ ಬಾಲಕ ನೋಡಿದ್ದಾನಂತೆ. ಸರ್, ನಾನು ನೋಡಿದ್ದೀನಿ ಕಣ್ಣಾರೆ, 3 kg ಚಿನ್ನ ಸಿಕ್ಕಿರೋದು, ನೀವು ಆದಷ್ಟು ಬೇಗ ಅದನ್ನು ವಶಪಡಿಸ್ಕೊಳ್ಳಿ ಅಂತ ಹೇಳಿ ಆ ಬಾಲಕನ ಸಾಕ್ಷ್ಯ ಆಧಾರದ ಮೇಲೆ ಅಲ್ಲಿಗೆ ಹೋಗಿದ್ದಾರೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಲಕ್ಕುಂಡಿ ಆಯಿತು, ಈಗ ಬೆಳಗಾವಿಯಲ್ಲಿ ಕೂಡ ಬಂಗಾರದ ನಿಧಿ ಸಿಕ್ಕಿದೆ ಅಂತೆ, 3 kg. ಓಕೆ, ಇಲ್ಲೆಲ್ಲೋ ಬಂಗಾರ ಕಾಣಿಸ್ತಿಲ್ವಲ್ಲ, ತೆಂಗಿನಕಾಯಿ ಕಾಣಿಸ್ತಿದೆಯಲ್ಲ. ಸೊ ಪಾಳುಭಾವಿ ಅಲ್ಲ, ಪಾಳುಭಾವಿ, ಬೆಳಗಾವಿಯ ಊರದು ಪಾಳುಭಾವಿ. ಆ ಪಾಳುಭಾವಿಯಲ್ಲಿ ನಿಧಿ ಸಿಕ್ಕಿರುವಂಥದ್ದು. ಒಂದಾದ ಮೇಲೆ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಜಮೀನಿನಲ್ಲಿ ಮಣ್ಣು ತೆಗೆಯುವಾಗ ಚಿನ್ನದ ನಿಧಿ ಕಂಡು ಬಂತಂತೆ. ಆ ಚಿನ್ನದ ನಿಧಿಯಲ್ಲಿ ಸುಮಾರು ಒಂದು 3 kg ವರೆಗೆ ಚಿನ್ನ ಇರುವ ಬಗ್ಗೆ ಮಾಹಿತಿಯನ್ನು ಆ ಬಾಲಕ ನೀಡಿದ್ದಾನೆ. ಆ ಚಿನ್ನದ ನಿಧಿಯಲ್ಲಿ ನಮ್ಮ ಅಣ್ಣನ ಮಗ ನೋಡಿದ್ದಾನೆ, ರಾತ್ರೋರಾತ್ರಿ ಅದನ್ನ ಆನಂದ ಕೊಂಡೊಯ್ದಿದ್ದಾನೆ, ಹೀಗಂತ ಆರೋಪ ಮಾಡ್ತಿದ್ದಾರೆ ಜಮೀನು ಮಾಲಕ ಪ್ರಕಾಶ್. ಆದ್ರೆ ಯಾವ ನಿಧಿನೂ ಇಲ್ಲ, ಚೆಕ್ ಮಾಡ್ಕೊಳ್ಳಿ ಹೀಗಂತ ಹೇಳ್ತಾ ಇದ್ದಾರೆ ಪಕ್ಕದ ಜಮೀನು ರೈತ ಆನಂದ ನಿಂಗನೂರು. ತಾಲೂಕು ಆಡಳಿತಕ್ಕೆ ತಲೆನೋವಾದ ಬಂಗಾರದ ನಿಧಿ ಬೇಟೆ. ಹಾರೋಗೇರಿ ಠಾಣೆ ಪೊಲೀಸರಿಂದ ಸತ್ಯತೆಯ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇಲ್ಲಿ ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ, 3 kg ಚಿನ್ನದ ನಿಧಿಯನ್ನ ನೋಡಿದ ಮೇಲೆ ಹಂಗೆ ಬಿಟ್ಟು ಹೋದ್ರು ಅವರು ರಾತ್ರಿ. ಹೌ ಇಟ್ ಇಸ್ ಇವನ್ ಪಾಸಿಬಲ್? ಯಾರ್ ಸ್ವಾಮಿ ಅಷ್ಟೊಂದು kg ಚಿನ್ನ ಹಂಗೆ ಬಿಟ್ಟು ಹೋಗ್ತಾರೆ ಜಮೀನಲ್ಲಿ? ಅವ್ರು ಹೇಳೋ ಪ್ರಕಾರ ನಾವು ಜಮೀನಲ್ಲಿ ಮಣ್ಣಾಗಿ ಆಗ ನಿಧಿ ಸಿಕ್ಕಿತ್ತು, ಬೆಳಿಗ್ಗೆ ಬಂದು ನೋಡುವಾಗ ಪಕ್ಕದ ಯಾರೋ ಆನಂದ್ ಅನ್ನುವರು ಅದನ್ನ ತಕೊಂಡೋಗಿದ್ರು ಅಂತ. ಇದು ವಿಚಿತ್ರವಾಗಿದೆಯಲ್ಲ ಈ ಕೇಸ್, ಏನಿದು? ಬಹುಶಃ ಆ ಭಾಗದ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಆ ಭಾಗದ ಅಧಿಕಾರಿಗಳಿಗೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ನಾವು ನೋಡಿದ್ದೀವಿ ಚಿನ್ನನ, ಅರೌಂಡ್ ಒಂದು 3 kg ವರೆಗೆ ಚಿನ್ನ ಇತ್ತು, ಭೂಮಿ ಅಗಿಯುವಾಗ ನಮ್ಗೆ ಸಿಕ್ತು ಅಂತ. ಇದನ್ನ ಆನಂದ್ ಅನ್ನೋರು ಬೆಳಿಗ್ಗೆ ಬಂದು ತಗೊಂಡು ಹೋಗಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇತ್ತ ಆನಂದ್ ಅವ್ರ ಹತ್ರ ಬಂದು ಕೇಳಿದ್ರೆ, ಇಲ್ಲಪ್ಪ ನನ್ಗೇನು ಗೊತ್ತೇ ಇಲ್ಲ, ನೀವು ಬೇಕಾದ್ರೆ ಏನು ಬೇಕಿದ್ರು ಚೆಕ್ ಮಾಡ್ಕೊಂಡು ನೋಡಿ, ಐ ಡೋಂಟ್ ನೋ ಎನಿಥಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಏನ್ ಕತೆ ಅಷ್ಟ ಆನ್ಸರ್ ಮಾಡ್ಬೇಕು. ಈಗ ಹೋಗಿ ಬಂದಿರ್ಲ ಅಲ್ಲಿ ಅದ ಇದಾತ್ರಿ, ಮೋಸನಿ ಆತ. ಅದ ಯಾರ ಜಮೀನ ಯಾರದ್ರಿ? ಜಮೀನ್ ಯಾರ? ನಮ್ದ ರೀ, ಅವ್ರದ. ಅವ್ರ ಜಲಗ ಮ್ಯಾಲ ನಾವ
ಆ ಜಮೀನಿಗೆ ಏನಾತ್ರಿ ಒಂದು 2 ಫುಟ್ ನೆಲ ಮ್ಯಾಲ ಹೋತು. ಮ್ಯಾಲ ಹೋಗೋಣ ನಾವೇನು ಮಾಡಿದ್ವಿ, ಅದನ್ನ ಮಣ್ಣು ತಕ್ಕೊಂಡೆ ಈ ಕಡೆ ತಂದು ಸುಡ್ಕೊಂಡ್ವಿ. ಆ ಮಣ್ಣು ನೀವು ಯಾಕೆ ತಕ್ಕೊಂಡ್ರಿ? ನಮಗೆ ಬಂದೈತಿ. ನಾವು ಮಣ್ಣು ತಕ್ಕೊಂಡ್ರಿ, ನಮ್ಮ ಹೋಗಿ ಅವ್ರು ನೆಲ ಕುಲ ಮಾಡಿ ಬಿಟ್ಟರು ಮಣ್ಣು ತಕ್ಕೊಂಡು. ಈ ಮಣ್ಣು ತಂದು ತಕ್ಕೊಂಡ್ಬಂದರಿ ಅಲ್ಲಿ ನಿಧಿ ಹೊಂಟೈತೆ. ಈ ಹುಡುಗರ್ನ ಯಾರೋ ಹೇಳಿರತ್ತೆ ಅವ್ರಿಗೆ. ನಾವಂತೂ ಇಲ್ಲಿ ಸಿನೇಕ್ ಬಂದಿಲ್ಲ ಯಾರು. ಈಗ ನಿಧಿ ಐತೈತಲ್ಲ ಅದಕ್ಕ ಮನ್ ಮ್ಯಾಗೆಲ್ಲ ಬಂಡ್ರ ಗೊಜ್ಜೋದು ಇದರೆಲ್ಲ ಆಗಿತ್ರಲ್ಲ ಹೇಳ್ರಿ ಮನ್ ಮ್ಯಾಗ ಮಾಡಿದಾರಲ್ಲ ಯಾರು ನಾವು ಸನೇಕ ಹೋಗಿಲ್ರಿ. ನಿಮ್ಮೆಲ್ಲ ಗಂಭೀರ ಆರೋಪ ಮಾಡತ್ತಾರ ಅವರು. ಅದಕ್ಕೆ ನೀವೇನ್ ಹೇಳ್ತೀರಿ ಅಂತ? ಅದಾರ್ಲೆ ನಮ್ಮ ಮ್ಯಾಲ ಮಾಡ್ರಿ, ನಮ್ದು ಇನ್ಕ್ವೈರಿ ಅಲ್ರಿ. ನಮ್ದು ಇನ್ಕ್ವೈರಿ ಅಲ್ಲಿ. ಈಗ ತೋಟದಾಗ ಬೇಕಾರೆ ಎಲ್ಲಾರು ಕೇಳ್ರಿ ನೀವು. ನಮ್ದು ತಪ್ಪತ್ತು ಏನ್ ಅವ್ರ ತಪ್ಪತ್ತು? ಅವ್ರ ಆರೋಪ ಯಾಕೆ ಮಾಡತ್ತಾರ ನಿಮ್ಮ ಮ್ಯಾಗ್ರಿ? ಆರೋಪ ಯಾಕೆ ಮಾಡತ್ತಾರ ಅವ್ರು? ನಿಮ್ಮ ಮ್ಯಾಗ ಯಾಕೆ ಆರೋಪ ಮಾಡತ್ತಾರ ಅವ್ರು? ಅದ ರೀ ನಿಧಿ ಸಿಕ್ಕೈತೆ. ಅದ ಎತ್ರ ಸಲ ಮಾಡತ್ತಾರ ಅವ್ರು? ಅದ ಸಿಕ್ಕೈತೆ ಅವ್ರ ಪಾಲ ಕೊಡೋದು ಇಲ್ಲ. ಅವ್ರಿಗೆ ನಿಮಗೆ ಏನ ಇಲ್ಲಿ ನಾವು ಮಣ್ಣ ಲೋಡಿಂಗ್ ಮಾಡ್ಸತ್ತೀವಿ ಸರ್. ಯಾವಾಗ ಡೇಟ್ ಏನ್ರಿ? 11ನೇ ತಾರೀಕು ರವಿವಾರ ಹೋಸ್ರಿ. ನಾವು ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ದಾಗ ನನಗೊಂದು ಟೇಲರ್ ಮಣ್ಣ ನಿನ್ಗೊಂದು ಟೇಲರ್ ಅಂತ ಪಂಚರ್ ಹೇಳಿದ್ರು ಸರ್. ಒಂದು ಟೇಲರ್ ಹೋದ್ರಿ, 2ನೇ ಟೇಲರ್ ನಾವು ಹೇಳಿದಂತ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನ ತಗೊಂಡ್ ಹೋಗ್ಬಿಟ್ಟಿದ್ರು ಸರ್. ಅದು ತಗೊಂಡ್ ಹೋಗೋ ಟೈಮಲ್ಲಿ ಅನ್ಲೋಡ್ ಖಾಲಿ ಮಾಡುವಂತಾಗ ಅದ್ರಾಗ ನಿಧಿ ತೆಳಗ್ ಬಿದ್ದಾರ ಸರ್. ಪ್ರತ್ಯೇಕ ದರ್ಶಿಗಳು ನೋಡಿದ್ದಾರೆ. ಆಮೇಲೆ ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ. ಆ ನಂತರ ಇವರು ಮಂಗಳವಾರ ರಾತ್ರಿ 11:30 ತಕೊಂಡ್ ಹೋಗಿದ್ದಾರೆ ಸರ್. ತಕೊಂಡ್ ಹೋಗಿ ನಮ್ಗೆ ಕರಿಯಾಕ ಬಂದ್ರಿ ಸರ್. ಯಾರು ತಕೊಂಡ್ ಹೋಗ್ಯಾರ? ಆನಂದ್ ಬಾಬು ನಿಂಗ್ನೂರ್ ತಕೊಂಡವ್ರಿ. ಅವ್ರ ಏನಾಗ್ಬೇಕ್ರಿ ನಿಮಗ? ಅವ್ರು ನಮ್ಗೆ ಅಣ್ತಂಬ್ರ ಆಗ್ಬೇಕ್ರಿ ಸರ್. ನಿಧಿ ಅಂದ್ರೆ ಎಷ್ಟು ತೂಕಿತ್ತು ಏನಾದ್ರು ಮಾಹಿತಿ? ಒಂದು ಅಂದಾಜು 3 kg ಅಂತ ಹೇಳ್ಯಾರ ಸರ್. ಏನ್ರಿ ಗೋಲ್ಡ್ ಐತ್ರಿ ಸರ್. ಯಾರು ಹೇಳ್ಯಾರ ನಿಮ್ಗೆ? ಯಾರು ಹೇಳ್ಯಾರಿ? ನಮಗ ಅವ್ರು ಕೆಲವರು ಮಾಹಿತಿ ಹೇಳಿದ್ರಿ ಸರ್. ಅವ್ರು ನೋಡ್ಯಾರ? ಅವ್ರು ಹೇಳಿದವ್ರ ಹೆಸರು ಹೇಳ್ರಲ್ಲ. ನೋಡಿ, ಇವರಿಬ್ರು ಈ ರೀತಿಯಲ್ಲಿ ಕಿತ್ತಾಡ್ತಾ ಇದ್ರೆ, ಕಚ್ಚಾಡ್ತಾ ಇದ್ರೆ ಇದು ದೊಡ್ಡ ತಲೆನೋವು ಆಗೋದು ಯಾರಿಗೆ ಅಂತ ಕೇಳಿದ್ರೆ ಆ ಭಾಗದ ಅಧಿಕಾರಿಗಳಿಗೆ. ಸೊ ನನ್ನ ಜೊತೆ ಇದೀಗ ರಾಯ್ ಭಾಗದ ತಹಶೀಲ್ದಾರ್ ಆಗಿರ್ತಕ್ಕಂಥ ಮಹದೇವ ಸನ್ಮೂರಿ ಅವರು ಇದ್ದಾರೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ, ಕೇಳ್ತಾ ಇದೆ. ನಮಸ್ತೆ ಮಹದೇವ್ ಸರ್, ಏನಿದು ಬಹಳ ವಿಚಿತ್ರವಾಗಿದೆಯಲ್ಲ ಈ ಪ್ರಕರಣ. ಇದೇನು ಚಿನ್ನ ಸಿಕ್ತಂತೆ, ಅದನ್ನ ಹಂಗೆ ಬಿಟ್ಟೋದ್ರಂತೆ, ಬೆಳಿಗ್ಗೆ ನೋಡಿದ್ರೆ ಇನ್ನೊಬ್ಬ ಯಾರೋ ತಗೊಂಡೋದ್ರಂತೆ, ಆನಂದ್ ಅನ್ನುವರು. ಇದು ಒಟ್ಟಾರೆಯಾಗಿ ಸರ್ ಈಗ ನಿಮ್ಮ ಪರಿಸ್ಥಿತಿ ಹಂಗಾಗಿದೆ ಅಂತ ನಂಗೆ ಅರ್ಥ ಆಗುತ್ತೆ. ಇದ್ರಲ್ಲಿ ಯಾರ ಮಾತನ್ನು ನಂಬಬೇಕು, ಯಾರ ಮಾತನ್ನು ನಂಬಾರ್ದು ಅನ್ನೋಂಥ ಬಹುಶಃ ಇದ್ರಲ್ಲಿ ಇರ್ಬೋದೇನೋ. ಅಲ್ಲಿ ಏನೇನು ಆಗ್ತಾ ಇದೆ ಸರ್ ಅಲ್ಲಿ? ಆಕ್ಚುಲಿ ಇವತ್ತು ನಮ್ಗೊಂದು ಕಾಲ್ ಬಂದಿದ್ರು ನಿಂಗ್ನೂರ್ ಅಂತ ಹೇಳಿ. ಅಲ್ಲಿಗೆ ನಾನು PSI ಇಬ್ರು ಸೇರಿ ಹೋಗಿದ್ದೇವೆ, ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ಅವರು ಏನ್ ಕಂಪ್ಲೇಂಟ್ ಮಾಡಿದ್ರು ಅವ್ರು ಹೇಳೋ ಪ್ರಕಾರ ರವಿವಾರ ಅವರು ಏನೋ ವಡ್ಡಿನ ಮಣ್ಣು ತೆಗೆದು ಹಾಕಿದಾರಂತೆ. ತೆಗೆದು ಹಾಕಿದ್ಮೇಲೆ ಮಂಗಳವಾರ ದಿವಸ ಅವರು ಏನೋ ನಿಧಿ ಸಿಕ್ಕಿದೆ ಅಂತ ಹೇಳಿ ತಮ್ಮೊಳಗ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ನಾವ್ ಇವತ್ತು ಎನ್ಕ್ವೈರಿ ಮಾಡ್ಲಾಗಿ ಒಬ್ರು ಹೆಣ್ಮಗಳು ಒಂಥರ ಏನೋ ಬೇರೆ ಹೇಳ್ತಾರೆ, ಸಣ್ಣ ತೆಂಗಿನಕಾಯಿ ಯಾಕಾರ ಏನೋ ನೋಡಿದಂಗ ಆಗಿತ್ತು ಅಷ್ಟೇ ಅಂತ ಹೇಳಿ. ಒಂದ್ ಸಣ್ಣ ಮಗು ಅದು ಬೇರೆ ಹೇಳ್ತಿದ್ರು, ಒಂದು ಸಣ್ಣ ಹಂಡೆ ತರ ಏನೋ ನೋಡಿದೆ ಅಂತ ಹೇಳಿ. ಬಟ್ ಅಲ್ಲಿ ನೋಡಿದ ಪ್ರಕಾರ ನಾವು ಯೂಶಲಿ ನಿಧಿ ಸಿಕ್ಕರೆ ಯಾವ್ದಾದ್ರು ಹಳ್ಳಿ ಊರು ಮೊದಲಿಂದ ಏನಾದ್ರು ಹಾಳು ಬಿದ್ದಂತ ಮನೆಗಳು ಇಂತಲ್ಲಿ ಯೂಶಲಿ ಸಿಗೋ ಚಾನ್ಸ್ ಜಾಸ್ತಿ ಇರ್ತವೆ. ಬಟ್ ಇದು ಇಲ್ಲಿ ಹೊಲದೊಳಗೆ ಅದು ಬೈಲು, ಒಂದು ಹೊಲದೊಳಗೆ. ಅಲ್ಲಿ ಹೊಲದೊಳಗೆ ಸ್ವಲ್ಪ ಡೌಟ್ಫುಲ್ ರೀ ಅದು. ಆಮೇಲೆ ಅಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂದ್ರೆ ಅಂತಂಬರ್ ಜಗಳ ಸುಮ್ನೆ ಏನೋ ಒಂದು ಹೇಳಿರ್ಬೋದು ಅಂತ ಅವರು ಗ್ರಾಮಸ್ಥರು ಹೇಳ್ತಾರೆ. ಅವರು ವಿದ್ಯಾವಂತನಾಗಿ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಯಾರಾದ್ರೂ ಒಂದು ನಿಧಿ ಕಾಣಿಸಿದ್ರಿ ಸರ್ ಹಂಗೆ ಬಿಟ್ಟು ಹೋಗ್ತಾರೆ ಬೆಳಿಗ್ಗೆವರೆಗೆ ಯಾರಾದ್ರೂ? ಹೌದೌದು, ಅದನ್ನ ಹೇಳ್ತೀನಿ. ರವಿವಾರ ನೋಡಿ ಗೊತ್ತಾಗದ, ನಮ್ಮ ಮಂಗಳವಾರ ತನ ಹೆಂಗೆ ಅಲ್ಲಿ ಅದು ಸ್ವಲ್ಪ ಡೌಟ್ಫುಲ್ ರೀ. ಈಗ ಏನ್ ಮಾಡ್ಬೇಕಂತಿದ್ದೀರಾ ಸರ್ ಈಗ ಇನ್ ಮುಂದೆ? ಈಗ ಅದೇ ನಾವು ಇನ್ವೆಸ್ಟಿಗೇಷನ್ ಅಂತೂ ಮಾಡಿಸ್ತೀವಿ. ಅವ್ರು PSI ಅವರು ಬಂದಿದ್ರು, ಅವರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದಾರೆ. ನಾವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ನಮ್ಮ AC ಸರ್ ಕೂಡ ಮಾತಾಡಿದ್ದೀನಿ ನಾನು. ಅವ್ರು ಯಾರಿದ್ದಾರೆ ನೋಡಿ ಅವ್ರನ್ನ ಕರೆತಂದು ಇದು ಮಾಡ್ತೀವಿ, ನೋಡಿ ಎನ್ಕ್ವೈರಿ ಮಾಡ್ತೀವಿ. ಬಹುಶಃ ಸುಳ್ಳು ಆರೋಪ ಆಗುವ ಸಾಧ್ಯತೆಗಳೇ ಹೆಚ್ಚಿದೆಯಾ ಅಂತ ಸರ್ ಇಲ್ಲಿ? ಹೌದೌದ್ರಿ, ಸುಳ್ಳು ಆರೋಪ ಆಗುವ ಚಾನ್ಸ್ ಜಾಸ್ತಿ ಇದೆ. ಯಾಕಂದ್ರೆ ಚಿನ್ನ ಅಂದ್ರೆ ಇಟ್ಸ್ ಎ ದೊಡ್ಡ ಗಾತ್ರದಲ್ಲಿರುತ್ತೆ. ಯಾಕಂದ್ರೆ ಒಂದು 10 ಗ್ರಾಮ್ ಚಿನ್ನದ ಸರ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದರಲ್ಲಿ 3 kg ಅಂತ ಹೇಳಿದ್ರೆ ತುಂಬಾ ದೊಡ್ಡ ಗಾತ್ರದಲ್ಲಿ ಸಿಕ್ಕಿರಬೇಕು ಯೂಸ್ ಅಲ್ಲಿ. ಇದು ಅವ್ರ ಅಣ್ತಂಬರ ಜಗಳ, ಅದು ಸ್ವಲ್ಪ ಏನೋ ಅವರು ರಿವೆಂಜ್ ತಗೊಳ್ಬೇಕಂತ ಹೇಳಿ ಮಾಡಿದಾರೆ ಅಂತ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದಾರೆ ಅಷ್ಟೇ ನಮ್ಗೆ ಕಂಡು ಬಂದು. ಸರ್ ಆ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಮಗುವಿನ ಹೆಸರು ಹೇಳಿದ್ರಲ್ಲ, ಆ ಮಗು ಏನ್ ಹೇಳ್ತಾ ಇದೆ ಸರ್? ಆ ಮಗು ಏನ್ ಹೇಳ್ತಿದೆ ಅಂದ್ರೆ ಅವ್ನು ಕೈ ಮಾಡಿ ತೋರಿಸಿದ ಗಾತ್ರ ನೋಡಿದ್ರೆ ಒಂದು ದೊಡ್ಡ ತೆಂಗಿನಕಾಯಿಗಿಂತ ಸ್ವಲ್ಪ ಜಾಸ್ತಿ ಗಾತ್ರದ ಕೈ ಮಾಡಿ ತೋರಿಸ್ತವ್ನಿ, ಈ ತರ ನಂಗೆ ಕಾಣದಂಗಾಗಿದೆ ಅಂತ ಅವ್ನು ಹೇಳ್ತಾನೆ ಕೊಡೋದು ಮಗು. ಇನ್ನೊಬ್ರು ಹೆಣ್ಮಕ್ಳು ಅವರು ಸಣ್ಣ ತೆಂಗಿನಕಾಯಿ ಇದ್ರೆ ಅಷ್ಟು ಅವರು ಒಂದ್ ಬೇರೆ ಹೇಳಿದ್ರು, ಒಬ್ಬೊಬ್ರು ಒಂದೊಂದರ ಹೇಳ್ತಾ ಇದಾರೆ ಅಲ್ಲಿ. ಓಕೆ ಸರ್, ಒಟ್ಟಾರೆಯಾಗಿ ನಿಮ್ಗೊಂಥರ ತಲೆನೋವು ಆಗ್ಬಿಟ್ಟಿದೆ ಅಲ್ವಾ? ಹೌದೌದ್ರಿ.
ಎಸ್ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಸಂಪರ್ಕ Thank you, ಬಂದಿದ್ದಕ್ಕೆ thank you. ಥ್ಯಾಂಕ್ ಯು.